ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವು ನಮ್ಮ ಕೆಫೆಗೆ ಸೇರಿಕೊಂಡ್ರೆ ನಮ್ಮ ಕೆಫೆಗೇನೆ ಶೋಭೆ. ತುಂಬ ದೊಡ್ಡ ಮಾತು ಮಾಧವ್ ಅವರೇ. ನೀವು ನನ್ನ ಮೇಲೆ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಅನ್ಸುತ್ತೆ. ಆದರೂ ಪರವಾಗಿಲ್ಲ ತುಳಸಿ ಅವರೇ, ನೀವು ಈಗಲೇ ಯಾವ ನಿರ್ಧಾರನೂ ಹೇಳಬೇಕು ಅಂತ ಇಲ್ಲ. ಟೈಮ್ ತಗೊಳ್ಳಿ, ಒಂದೆರಡು ದಿನ ಯೋಚನೆ ಮಾಡಿ ಹೇಳಿ. ಮನೆಯವರೆಲ್ಲರ ಹತ್ರನೂ ಮಾತಾಡಿ. ನಿಮಗೆ ಮನೆಯವರೆಲ್ಲರ ಅಭಿಪ್ರಾಯನೂ ಮುಖ್ಯ ಅನ್ನೋದು ನನಗೆ ಗೊತ್ತು. ಓ ನಮಸ್ತೆ ಮಾಧವ್ ಸರ್. ಹಾಯ್ ಸದಾ ಅವರೇ. ಹಾಯ್ ಮೇಡಮ್. ಲೇಟ್ ಆಯಿತು, ಹೊರಡ್ತೀವಿ. ಕೆಫೆಯಿಂದ ಹಾಗೆ ಹೊರಟು ಬಂದ್ವಿ. ನೀವು ಯೋಚಿಸಿ ಹೇಳಿ. ಮಾಧವ್ ಅವರೇ, ಕ್ಷಮಿಸಿ. ನಿಮ್ಮ ಜೊತೆ ಕೆಲಸ ಮಾಡೋದು ನನ್ನ ಭಾಗ್ಯ. ಆದರೆ ನಿಮಗೆ ಗೊತ್ತಿರೋ ಹಾಗೆ ಇತ್ತೀಚೆಗಷ್ಟೇ ನಾನು ಊಟ ಡಬ್ಬಿ ಕೆಲಸ ಶುರು ಮಾಡಿದ್ದೀನಿ. ಸುಮಾರು ಹುಡುಗರು ನಮ್ಮನ್ನೇ ನಂಬ್ಕೊಂಡಿದ್ದಾರೆ. ಇದ್ದಕ್ಕಿದ್ದಂಗೆ ನಿಲ್ಲಿಸ್ಬಿಟ್ರೆ ಅವ್ರಿಗೂ ತೊಂದರೆ. ಅದು ಅಲ್ಲದೆ ನಾನು ಪದ್ಮ ಅವ್ರ ಜೊತೆನೂ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಕಷ್ಟ ಕಾಲದಲ್ಲಿ ಕೆಲಸ ಕೊಟ್ಟಿದ್ದಾರೆ. ಈಗ ಬೇರೆ ಕಡೆ ಒಳ್ಳೆ ಕೆಲಸ ಸಿಕ್ಕಿದೆ ಅಂತ ಬಿಟ್ಬಿಟ್ರೆ ಅವ್ರಿಗೂ ತೊಂದರೆ. ಈ ಲಾಯಲ್ಟಿ ಎಲ್ರಿಗೂ ಇರಲ್ಲ ತುಳಸಿಯವರೇ. ಬೆಟರ್ ಆಪರ್ಚುನಿಟಿ, ಬೆಟರ್ ಸ್ಯಾಲ್ರಿ ಅಂದರೆ ಯಾರಾದರೂ ಒಪ್ಕೊಂಡು ಬಿಡ್ತಾರೆ. ನಿಮ್ಮಷ್ಟೆಲ್ಲ ಯೋಚನೆ ಮಾಡೋದಿಲ್ಲ. ಬಟ್ ನೀವು ನಿಮ್ಮ ಬಗ್ಗೆ ಯೋಚಿಸೋದಕ್ಕಿಂತ ಬೇರೆಯವ್ರ ಬಗ್ಗೆ ಯೋಚಿಸ್ತಿದ್ದೀರಾ ನೋಡಿ. ನಿಮ್ಮ ಅಭಿಪ್ರಾಯ ಏನೇ ಆಗಿದ್ರೂ ನಾನು ಅದನ್ನು ಗೌರವಿಸ್ತೀನಿ, ಒತ್ತಾಯ ಮಾಡೋದಿಲ್ಲ. ಆದರೆ ಪದ್ಮ ಅವ್ರ ಜೊತೆನೂ ಮಾತಾಡಿ, ಸಮಯ ತಗೊಂಡು ನಿಮ್ಮ ಅಭಿಪ್ರಾಯ ಹೇಳಿ. ಈ ಸೀರೆನ ಬೇಡ ಅನ್ಬೇಡಿ ಪ್ಲೀಸ್. ಈ ಸೀರೆನ ನಿಮ್ಮ ಮೇಲಿನ ಗೌರವದಿಂದ ತಂದಿದ್ದು, ಇಟ್ಕೊಳ್ಳಿ. ಸರಿ, ನಾವೇನು ಬರ್ತೀವಿ. ಬಾಯ್ ಸರಿ. ನಿಜ ತುಳಸಿಯವರೇ, ಹೊಸ ಅವಕಾಶ ಸಿಕ್ತು ಅಂತ ನೀವು ಕಷ್ಟದಲ್ಲಿದ್ದಾಗ ಸಿಕ್ಕ ಕೆಲಸನ ಬಿಡಬಾರ್ದು ಅಂದ್ರಲ್ಲ, ನಿಜಕ್ಕೂ ದೊಡ್ಡ ಗುಣ ನಿಮ್ಮದು. ಹಾಗಾಗಿ ಡ್ರೈವ್ ಮಾಡ್ತಿದ್ರೆ ಡ್ರೈವಿಂಗ್ ನೆನಪಿರುತ್ತೆ, ಇಲ್ಲಾಂದರೆ ಕಲ್ತಿರೋದು ಮರ್ತೋಗತ್ತೆ. ಇಷ್ಟು ವರ್ಷ ಆದರೂ ಆ ಡಬ್ಬ ಗಾಡಿಯಲ್ಲೇ ಓಡಾಡಬೇಕು. ಇದು ಮನೆ ಗಾಡಿ ಅಲ್ವಾ? ದಿವಾಕರ್ ನನ್ನನ್ನು ನೋಡಿ ನಿಲ್ಲಿಸ್ತಾ ಅನಿಸುತ್ತೆ.
ಅಮ್ಮ ಹೊಸ ರೆಸಿಪಿ ಬರೀತಿದ್ದೀರಾ? ಇಲ್ಲ ಪುಟ್ಟ, ಲೆಕ್ಕ ಬರಿತಾ ಇದ್ದೆ. ಈ ತಿಂಗಳು ದಿನಸಿ ಖರ್ಚೆಲ್ಲ ಕಳೆದು ಎಷ್ಟು ಉಳಿದಿದೆ ಅಂತ. ತಾತನ ಹಣ ವಾಪಸ್ ಕೊಡಬೇಕು ಅಂತನಾ? ಯಾಕಮ್ಮ ಇಷ್ಟೆಲ್ಲ ಕಷ್ಟಪಡ್ತೀರಾ? ಡಬ್ಬಿ ಕೆಲಸ, ಪದ್ಮ ಆಂಟಿ ಜೊತೆ ಕೆಲಸ, ಜೊತೆಲಿ ಮನೇಲೂ ಕೆಲಸ ಮಾಡ್ತೀರಾ. ನಿಮ್ಗೆ ಸುಸ್ತಾಗಲ್ವಮ್ಮ? ಸುಸ್ತಿಯತ್ತೆ ಪುಟ್ಟ, ನನಗೆ ಕೆಲಸ ಮಾಡಲಿಲ್ಲ ಅಂದ್ರೇ ಬೇಜಾರು. ನೀನು ಎಷ್ಟೆಲ್ಲ ಸಹಾಯ ಮಾಡ್ತೀಯ. ಅದು ಅಲ್ಲದೆ ನಾನು ಏನೇ ಮಾಡೋಕ್ಕೆ ಹೊರಟ್ರು ನೀವೆಲ್ಲರೂ ಜೊತೆಯಾಗಿರ್ತೀರಲ್ಲ. ಆದರೂ ನೀವು ಹೀಗೆಲ್ಲ ಕಷ್ಟಪಡೋದು ನೋಡಿದ್ರೆ ನಮಗೆಲ್ಲ ಗಿಲ್ಟ್ ಫೀಲ್ ಆಗತ್ತೆ ಅಮ್ಮ. ಹಾಂ, ಹೇಳೋದು ಮರ್ತೆ, ಅವತ್ತು ಮಾಧವ್ ಸರು ಕೆಫೆ ಚಾಲೆಂಜಲ್ಲಿ ಬಂದಿರೋ ದುಡ್ಡನ್ನ ಎಲ್ರಿಗೂ ಶೇರ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನಮ್ಮಿಬ್ರಿಗೂ ಹಾಕಿದ್ದಾರೆ ಅಮ್ಮ. ನಿಮಗೆ 20,000 ಬಂದಿದೆ. ಹೌದಾ? ಇಷ್ಟು ಬೇಗ ಹಾಕ್ಬಿಟ್ರಾ? ಹ್ಞೂ ಅಮ್ಮ. ಅದರಲ್ಲಿ ನನ್ನ ಶೇರ್ನು ನಾನು ನಿಮಗೆ ಕೊಡ್ತೀನಿ. ನೀವು ತಾತಂಗೆ ದುಡ್ಡು ಕೊಡೋಕ್ಕೆ ನನ್ನ ಕಡೆಯಿಂದನೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಓಕೆನಾ? ಬೇಡ ಪುಟ್ಟ, ಆ ದುಡ್ಡಲ್ಲಿ ನೀನು ಸಮರ್ಥ ಏನಾದರೂ ತಗೊಳ್ಳಿ. ನನಗೆ ದುಡ್ಡು ಬೇಕಿದ್ರೆ ನಾನೇ ಕೇಳ್ತೀನಿ. ಸಂಧ್ಯನ್ಗೋಸ್ಕರ ಮಾವನ ಹತ್ರ ನಾನೇ ದುಡ್ಡು ಕೇಳಿದ್ದಲ್ವಾ, ನಾನೇ ವಾಪಸ್ ಕೊಡ್ತೀನಿ. ಆಯ್ತಮ್ಮ, ನಿಮ್ಮ ಮನ್ಸು ಒಪ್ಪಲ್ಲ ಅಂದರೆ ಬೇಡ. ಆದರೆ ನಿಮಗೆ ದುಡ್ಡು ಬೇಕು ಅಂದಾಗ ಮುಜುಗರ ಇಲ್ಲದೆ ಕೇಳಬೇಕು, ಓಕೆನಾ? ಆಯಿತು ಪುಟ್ಟ. ಬಾಸು, ಫ್ರೆಶ್ ಆಗಿ ಬರ್ತೀನಿ. ಯಾಕೆ ಪುಟ್ಟ, ಜಗಳ ಆಡಿದ್ರ? ಏನಿಲ್ಲಮ್ಮ. ಮತ್ತೆ ಯಾಕೆ ಒಂಥರ ಇದೆಯಾ? ಪುಟ್ಟ, ನೀನು ನನ್ನ ಸ್ವಂತ ಮಗಳ ಹಾಗೆ ಅಲ್ವಾ? ಹೇಳ್ಕೊಳ್ಳೋವಂಥ ವಿಷಯ ಆದರೆ ಹೇಳು. ಪಾಪು ನಿಂಗೇನಾದರೂ ಬೇಜಾರು ಮಾಡಿದರೆ ನಾನು ಅವನ ಹತ್ರ ಮಾತಾಡ್ತೀನಿ. ಬೇಜಾರು ಅಂತ ಅಲ್ಲಮ್ಮ, ಇತ್ತೀಚೆಗೆ ಯಾಕೋ ಸಮರ್ಥ್ ನಂದಿನಿ ಜೊತೆ ತುಂಬ ಕ್ಲೋಸ್ ಆಗ್ತಿದ್ದಾನೆ ಅನ್ನಿಸ್ತದೆ. ಅಯ್ಯೋ, ಅಷ್ಟೇನಾ? ಪಾಪು ಹೇಗೆ ಅಂತ ನಿನಗೆ ಗೊತ್ತಿಲ್ವಾ? ಅವಳಲ್ಲೆಲ್ಲೋ ಸಿಕ್ಕಿರ್ತಾಳೆ, ಮಾತಾಡಿರ್ತಾನೆ. ಸಮರ್ಥ್ ಹೇಗೆ ಅಂತ ನನಗೆ ಗೊತ್ತಮ್ಮ. ಅವನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಆದರೆ ನನ್ನ ಭಯ ಅದಲ್ಲ, ಆ ನಂದಿನಿ ಹೇಗೆ ಅಂತ ಗೊತ್ತಿದ್ದು. ಅವತ್ತು ಅವಳು ನಮ್ಮ ಮನೆಯವ್ರ ಜೊತೆ ಎಲ್ಲ ಹೇಗೆಲ್ಲ ಬಿಹೇವ್ ಮಾಡಿದ್ಲು ಅಂತ ಗೊತ್ತಿದ್ದು ಇವನು ಯಾಕೆ ಅವಳ ಹತ್ರ ಅಷ್ಟೊಂದು ಮಾತಾಡಬೇಕು? ಅದು ಅಲ್ಲದೆ ಆ ನಂದಿನಿ ಸಹವಾಸ ಒಳ್ಳೇದಲ್ಲ ಅಲ್ವಮ್ಮ? ನಿನ್ನ ಕಾಳಜಿ ನನಗೆ ಅರ್ಥ ಆಗ್ತಾ ಇದೆ. ಈಗ ಏನು ಮಾಡೋಣ ಹೇಳು? ನನಗೂ ಅದು ಅರ್ಥ ಆಗ್ತಾ ಇಲ್ಲಮ್ಮ. ಆ ನಂದಿನಿ ಸಹವಾಸ ಒಳ್ಳೇದಲ್ಲ ಅಂತ ಸಮರ್ಥಿಗೆ ಹೇಳಬೇಕು. ಆದರೆ ಅವ್ನು ಕೋಪ ಮಾಡ್ಕೊಳ್ದೇ ಇರೋ ಹಾಗೆ ಅವನಿಗೆ ಹೇಗೆ ಅರ್ಥ ಮಾಡಿಸೋದು ಅಂತ ನನಗೆ ಗೊತ್ತಾಗ್ತಿಲ್ಲಮ್ಮ. ಪೂರ್ಣಿ, ಪಾಪಮ್ಮ ಇಬ್ಬರೂ ಹೇಳಿದರು ಅವಿ ಮನಸ್ಸು ಬದಲಾಗ್ತಿದೆ ಅಂತ. ಎಲ್ಲ ಸರಿ ಹೋಗುತ್ತೆ ಅಂತ ತುಳಸಿಯವರು ಚೀಟಿಲಿ ಬರೆದಿದ್ರು. ಅವರೆಲ್ಲರ ಹಾರೈಕೆ ನಿಜ ಆಗ್ತಿದೆ ಅನಿಸುತ್ತೆ. ಇವತ್ತು ಡೈನಿಂಗ್ ಟೇಬಲ್ನಲ್ಲಿ ಅವಿ ನನ್ನ ಪರವಾಗಿ ಮಾತಾಡಿದ್ರು ತುಂಬ ನಿರೀಕ್ಷೆ ಮಾಡಬಾರ್ದು ಅಂತ ಸುಮ್ಮನಾದೆ. ಆದರೆ ಈಗ ಅವನಾಗವನೇ ಕಾರ್ ನಿಲ್ಲಿಸಿ ನನ್ನ ಕರ್ಕೊಂಡು ಹೋಗ್ತಿದ್ದಾನೆ ಅಂದರೆ ಅವನ ಮನಸ್ಸಲ್ಲಿ ಮತ್ತೆ ನನಗೆ ಜಾಗ ಕೊಡ್ತಿದ್ದಾನೆ ಅಂತನಾ? ಅವಿ, ತುಂಬ ಥ್ಯಾಂಕ್ಸ್. ಬೆಳಿಗ್ಗೆ ಕೆಫೆಗೆ ಹೋಗುವಾಗಲೇ ಸ್ಕೂಟ್ರ್ ಕೈ ಕೊಟ್ಟಿದ್ದು. ಅಲ್ಲಿ ಮೇನ್ ಶೆಫ್ ಹಿಂದೆ ಕೆಲಸ ತುಂಬ ಇತ್ತು. ಮೆಕ್ಯಾನಿಕ್ನ ಕರ್ಸೋಕ್ಕೂ ನೆನಪಾಗಲಿಲ್ಲ. ನಾಳೆ ಬೆಳಿಗ್ಗೆ ಅದೇ ಕೆಲಸ ಮಾಡ್ತೀನಿ. ವೆಹಿಕಲ್ ಹಳೇದಾಗಿದೆ, ಅದಕ್ಕೊಂದು ಮುಕ್ತಿ ಕೊಟ್ಟು ಸರಿಯಾದ ವೆಹಿಕಲ್ ತೊಗೊಂಡು ಓಡಾಡೋದು ಒಳ್ಳೆಯದು. ಮತ್ತೆ ಕೇಳೋವರೆಗೂ ಕಾಯಬೇಕಂತ ಏನಿಲ್ಲ. ಆಗಲೇ ಮೆಸೇಜ್ ಮಾಡಿದ್ನಲ್ಲ, ಇನ್ನೂ ಬಂದಿಲ್ಲ.
ಹಾಯ್ ಪೂರ್ಣಿ. ಹಾಯ್. ಬಾಬಾ ನೀವು ಅವ್ರ ಕಾರಲ್ಲಿ ಬಂದ್ರ? ನನ್ನ ಸ್ಕೂಟ್ರ್ ಕೆಟ್ಟೋಯ್ತು. ಅವಿ ನೋಡಿ ಅವ್ನ ಕಾರ್ ನಿಲ್ಲಿಸಿ ನನ್ನ ಕರ್ಕೊಂಡು ಬಂದ. ಏನ್ ಹೇಳ್ತಿದ್ದೀರ ಮಾವ, ನಿಜನಾ? ನಿಜ ಪೂರ್ಣಿ, ನನಗೂ ನಂಬೋಕ್ಕಾಗಲಿಲ್ಲ. ನೀನು ಪಾಪಮ್ಮ ಹೇಳಿದ ನಿಜ. ಅವನು ನಿಧಾನಕ್ಕೆ ಅವನ ಮನಸ್ಸಲ್ಲಿ ನನಗೆ ಜಾಗ ಕೊಡ್ತಾ ಇದ್ದಾನೆ. ನಾವು ತೀರ ಖುಷಿಪಟ್ಟು ಎಕ್ಸೈಟ್ಮೆಂಟ್ ತೋರಿಸಿದ್ರೆ ಅವನು ಮತ್ತೆ ಮೊದಲಿನ ಥರ ಸ್ಟ್ರಿಕ್ಟ್ ಆಗಿಬಿಡ್ತಾನೆ ಅನ್ನೋ ಭಯ. ಅದಕ್ಕೆ ಸುಮ್ಮನಿದ್ದು ಬಿಡೋಣ. ಕರೆಕ್ಟ್ ಮಾವ, ನೀವು ಹೇಗೆ ಹೇಳ್ತಿರೋ ಹಾಗೆ. ನೀವಿಬ್ರು ಒಂದಾಗ್ತೀರಾ ಅಂದ್ರೆ ನಾನು ಏನು ಮಾಡೋದಕ್ಕೂ ರೆಡಿ. ಮಾವ, 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 ಭಯ ಆಯ್ತೇನೋ? ಭಯನ ಈ ದತ್ತನಿಗೆ 3 ಸಲ ಕರೆದೆ ಮಾವ, ನಿಮಗೆ ಕೇಳಲಿಲ್ಲ. ಅದಕ್ಕೆ ಕೇಳಲಿಲ್ಲ ಅಂತ ಏನಿಲ್ಲ, ದೇವ್ರ ನಾಮ ಕೇಳ್ತಾ ಇದ್ನಲ್ಲ, ಡೈವರ್ಟ್ ಆಗಬಾರ್ದು ಅಂತ ಸುಮ್ಮನೆ ಇದ್ದೆ. ಕಷಾಯ ಏನು ಪೂಜೆ ಮಾಡಕ್ಕೆ ಇಟ್ಕೊಂಡಿದ್ದೀಯಾ? ತಗೊಳ್ಳಿ. ಮಾವ ಈಗೇನಾದರೂ ಕರೆದು ನನ್ನ ಪ್ರಶ್ನೆ ಮಾಡಿಬಿಟ್ರೆ ಮಾಧವ್ ಅವ್ರ ಮನೆಗೆ ಬಂದಿದ್ದ ವಿಷಯನ ಹೇಳಲ್ಲ. ನಾನಿವಾಗ ಈ ತುಳಸಿನ ವಾಪಸ್ ಕರೆದು ಮಾತಾಡಿದ್ರೆ ಸಂಧ್ಯಾ ಸಿಕ್ಕಿದ ವಿಷಯ ಹೇಳಬೇಕಾಗತ್ತೆ. ಸುಮ್ಮನಿರೋದೇ ವಾಸಿ. ಅರೆ, ಈಗ ತಾನೇ ನೆನೆಸ್ಕೊಂಡೆ, ಆಗಲೇ ಫೋನ್ ಬಂತಲ್ಲ. ಹಲೋ ತುಳಸಿಯವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ತುಂಬ ಖುಷಿಯಾಗಿದ್ದೀನಿ. ಆ ಖುಷಿಗೆ ಪಾಯಸ ಬೇರೆ ಮಾಡ್ತಾ ಇದ್ದೀನಿ. ಹೌದಾ? ಏನು ವಿಶೇಷ? ಅದು ದೊಡ್ಡ ಕತೆ, ಮತ್ತೆ ಯಾವಾಗಾದ್ರೂ ಹೇಳ್ತೀನಿ. ನಾನು ನಿಮಗೆ ಫೋನ್ ಮಾಡಿದ್ದು ಯಾಕೆಂದರೆ ನಿಮ್ಮ ಮನೆಯಿಂದ ಬಂದ ಮೇಲೆ ಯಾಕೋ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಆಯಿತು. ಅಲ್ಲ, ಇದ್ದಕ್ಕಿದ್ದಾಗೆ ನಿಮ್ಮ ಮನೆಗೆ ಬಂದು ಸೀರೆ ಕೊಟ್ಟು ಕೆಲಸಕ್ಕೆ ಬನ್ನಿ ಅಂದರೆ ನೀವೇನು ಅಂದ್ಕೊಂಡ್ರೋ ಏನೋ, ಮುಜುಗರ ಆಯ್ತೇನೋ? ಹಾಗೆಲ್ಲ ಏನೂ ಇಲ್ಲ ಮಾಧವ್ ಅವರೇ. ನಾನು ಆಗಲ್ಲ ಅಂದಿದ್ದಕ್ಕೆ ನಿಮಗೆ ನೋವಾಯ್ತೇನೋ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಫ್ರೆಂಡ್ಸ್ ಅಂದಮೇಲೆ ನಿಮ್ಮ ಪರಿಸ್ಥಿತಿನ ನಾನು ಅರ್ಥ ಮಾಡ್ಕೋಬೇಕು. ಅಲ್ಲ, ನೀವು ಬರಲ್ಲ ಅಂದಿದ್ದಕ್ಕೆ ನೋವಾಗಲಿಲ್ಲ, ಆದರೆ ನೀವು ಬರ್ತೀನಿ ಅಂದಿದ್ರೆ ಖುಷಿ ಅಂತೂ ಆಗ್ತಿತ್ತು. ಆಮೇಲೆ ಇನ್ನೊಂದು ವಿಷಯ, ನಿಮ್ಮ ಮನೆಗೆ ಬಂದಾಗ ನಿಮ್ಮ ಮನೆಯಲ್ಲಿ ಕೇಶವ ಅಂತ ಒಬ್ಬ ಹುಡುಗ ಇದ್ನಲ್ಲ, ಅವನ ಬಗ್ಗೆ ಸ್ವಲ್ಪ ಮಾತಾಡಬೇಕಿತ್ತು. ಕೇಶವನ್ ಬಗ್ಗೆನಾ? ಏನು ವಿಷಯ ಮಾಧವ್ ಅವರು? ನಾನು ಅವನ್ನ ಮೊದಲು ನಿಮ್ಮ ಮನೇಲಿ ಭೇಟಿ ಆಗಿದ್ದೀನಿ. ನೋಡಿದ್ರೆ ತುಂಬ ಒಳ್ಳೆ ಹುಡುಗ ಅನಿಸುತ್ತೆ. ಆದರೆ ನೀವಿವತ್ತು ಮಾತಾಡುವಾಗ ಅವನು ಕಷ್ಟದಲ್ಲಿದ್ದಾನೆ ಅಂತ ಗೊತ್ತಾಯಿತು. ಹೌದು, ತುಂಬ ಒಳ್ಳೆ ಹುಡುಗ, ಸ್ವಾಭಿಮಾನಿ. ಅವನಿಗೆ ಓದಬೇಕು ಅಂತ ಇಷ್ಟ ಇದೆ, ಆದರೆ ಅಷ್ಟು ಅನುಕೂಲ ಇಲ್ಲ. ನೀವೇನು ಅಂದ್ಕೊಳ್ಳಲ್ಲ ಅಂದರೆ ಆ ಹುಡುಗನ ನಂಬರ್ ಕಳಿಸ್ತೀರಾ? ಅವನಿಗೆ ಓದೋದಕ್ಕೆ ಅಷ್ಟೆಲ್ಲ ಆಸೆ ಇದೆ ಅಂದರೆ ನಾನು ನನ್ನ ಕೈಲಾದ ಸಹಾಯ ಮಾಡೋಣ ಅಂತ. ಖಂಡಿತ ಕಳಿಸ್ತೀನಿ ಮಾಧವ್ ಅವರೇ. ಅವ್ರಿಗೆ ಸಹಾಯ ಆದರೆ ನಮಗೂ ಖುಷಿನೇ. ಈಗಲೇ ಕಳಿಸ್ತೀನಿ. ಸರಿ, ಥ್ಯಾಂಕ್ ಯು. ಛೇ, ಏನಾಗ್ತಿದೆ ಇಲ್ಲಿ?
2 ಹೆಜ್ಜೆ ಮುಂದಕ್ಕೆ ಹೋದೆ ಅಂತ ಖುಷಿ ಪಡ್ತಿದ್ರೆ 4 ಹೆಜ್ಜೆ ಹಿಂದೆನೇ ಬರ್ತಿದ್ದೀನಿ. ಪೂರ್ಣಿ ಇದ್ದಾಗ ಅವಳು ಒತ್ತಾಯಕ್ಕೆ ಭಾವನ್ ಕರ್ಕೊಂಡು ಬರ್ತಿದ್ದ ಸರಿ. ಆದ್ರೆ ಇವತ್ತು ಅವಳು ಇಲ್ದೇನೆ ಇವನಾಗಿವ್ನೇ ಭಾವನ್ ಕರ್ಕೊಂಡು ಬಂದಿದ್ದಾನೆ ಅಂದ್ರೆ ಇಬ್ರು ನಿಜವಾಗ್ಲೂ ಒಂದಾಗ್ತಿದಾರ. ಜನಾರ್ದನ್ ಚಾಲೆಂಜ್ ಗೆಲ್ಲೋದಕ್ಕೆ ಯಾವ್ಯಾವುದೋ ದಾರಿ ಹಿಡ್ದಿದ್ದ, ಅದು ತನಗೆ ಗೊತ್ತಾಯ್ತು ಅಂದ ಅವಿ. ಅಂದ್ರೆ ಭಾವ ಚಾಲೆಂಜ್ ಗೆಲ್ಲೋದಕ್ಕೆ ಅವಿನೇ ಸಹಾಯ ಮಾಡಿದ್ನಾ? ಬೆಳಿಗ್ಗೆನೂ ಭಾವನ್ ಪರಾನೇ ಮಾತಾಡ್ದ. ರೀ, ಇದನ್ನೆಲ್ಲ ನೋಡ್ಕೊಂಡು ಹೇಗೆ ಸುಮ್ಮನಿದ್ದೀರಾ? ನಾನು ಒಂಟಿ ಆಗೋಗಿದ್ದೀನಿ. ನಿನ್ ಜೊತೆ ನಾನು ಇದ್ದೀನಿ ಅಂತ ಹೇಳ್ರಿ, ಎದ್ದೇಳ್ರಿ. ಬನ್ನಿ ಬಾಬಾ. ಬ್ಯುಸಿಯಾಗಿದ್ದೇನೋ? ಪರವಾಗಿಲ್ಲ, ಹೇಳಿ ಬಾಬಾ. ಯಾಕೋ ಇವತ್ತು ಮನಸ್ಸಿಗೆ ತುಂಬ ಖುಷಿ ಅನ್ನಿಸ್ತು, ಅದಕ್ಕೆ ಪಾಯಸ ಮಾಡಿದ್ದೆ. ಮಹೇಶನ್ಗೂ ತಿನ್ನಿಸಿ ಅವನ ಜೊತೆ ಖುಷಿ ಹಂಚ್ಕೊಳ್ಳೋಣ ಅಂತ ಬಂದೆ. ನೀನು ಬ್ಯುಸಿ ಇದ್ದರೆ ನಾನು ಆಮೇಲೆ ಬರ್ತೀನಿ, ಪರವಾಗಿಲ್ಲ. ಪರವಾಗಿಲ್ಲ ಭಾವ, ನಾನು ಆಚೆ ಹೋಗೋಳಿದ್ದೆ. ಯು ಕ್ಯಾರಿ ಆನ್. ಸರಿ ಶಾರ್ವರಿ, ಡೈನಿಂಗ್ ಟೇಬಲಲ್ಲಿ ಎಲ್ರಿಗೂ ಇಟ್ಟಿದ್ದೀನಿ, ನೀನು ತಗೋ. ಥ್ಯಾಂಕ್ಸ್ ಬಾಬಾ. ಮಹೇಶ, ಮೊದಲೇ ಇರಿಟೇಟ್ ಆಗ್ತಿದೆ. ಸಾಲ್ದು ಅಂತ ಪಾಯಸ ಅಂತ ಬೇರೆ ಹೇಳಿ ಗಾಯದ ಮೇಲೆ ಉಪ್ಪು ಸುರಿತಿದ್ದಾರೆ. ಇವ್ರ ಸ್ಮೈಲ್ ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ಮಧ್ಯಾಹ್ನ ಡಬ್ಬಿ ಕೆಲಸ ಶುರು ಮಾಡೋಕ್ಕೆ ಮುಂಚೆನೇ ಪದ್ಮ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಹೋಗಬೇಕು. ತುಳಸಿ ಅವರೇ ಬನ್ನಿ. ತುಳಸಿ ಅವರೇ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಥ್ಯಾಂಕ್ಸಾ? ಹೇಗೆ? ಅದೇನು ಇಷ್ಟೊಂದು ಜನ ಸೇರಿದ್ದಾರೆ? ಅರೆ, ನಿಮ್ಮ ಬಗ್ಗೆ ಲೇಖನ ಬಂದಿದ್ಯಾ? ಹೌದು ತುಳಸಿ ಅವರೇ, ನನ್ನ ಬಗ್ಗೆ ಮಾತ್ರ ಅಲ್ಲ, ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರ ಬಗ್ಗೆನೂ ಬರೆದಿದ್ದಾರೆ. ನಿನ್ನೆ ಈ ಪೇಪರ್ನವ್ರು ಇಲ್ಲಿಗೆ ಬರ್ತೀವಿ ಅಂದರು. ನಿನ್ನೆ ನೀವು ಯಾರೂ ಇರಲಿಲ್ಲ, ಅದಕ್ಕೆ ನನ್ನನ್ನು ಸಂದರ್ಶನ ಮಾಡಿ ನನ್ನೊಬ್ಬಳದೇ ಫೋಟೋ ತೊಗೊಂಡು ಹೋದರು. ಲೇಖನ ಪೇಪರಲ್ಲಿ ಬರ್ತಿದ್ದಾಗೆ ಒಂದೇ ಸಮನೆ ಫೋನು. ಬೆಳಿಗ್ಗೆ ಇಲ್ಲಿಗೆ ಬರುವಾಗ ಇಷ್ಟು ದೊಡ್ಡ ಕ್ಯೂ, ಇಷ್ಟೊಂದು ಕಸ್ಟಮರ್ಸು ನಮ್ಗೆ ಯಾವತ್ತೂ ಸಿಕ್ಕಿರಲಿಲ್ಲ. ನಿಜನ ಪದ್ಮ ಅವರೇ, ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನಂತರ ಎಷ್ಟೋ ಜನ ಕಷ್ಟ ಅಂತ ಕೆಲಸ ಕೇಳ್ಕೊಂಡು ಬಂದಾಗ ಕೆಲಸ ಕೊಟ್ಟಿದ್ದೀರಾ ನೀವು. ನಿಮ್ಮ ಒಳ್ಳೆತನಕ್ಕೆ ಒಳ್ಳೇದಾಗ್ತಾ ಇದೆ ನೋಡಿ. ಇದ್ರಲ್ಲಿ ನಂದೇನೂ ಇಲ್ಲ ತುಳಸಿ ಅವರೇ, ಇದಕ್ಕೆಲ್ಲ ಕಾರಣ ನೀವು ಮತ್ತು ಮಾಧವ್ ಸರ್. ನಾನು ಮಾಧವ್ ಅವರ? ಏನು ಹೇಳ್ತಾ ಇದ್ದೀರಾ ಪದ್ಮ ಅವರೇ? ಹೌದು ತುಳಸಿ ಅವರೇ, ಮಾಧವ್ ಸರ್ ಪರಿಚಯ ಆಗಿದ್ದು ನಿಮ್ಮಿಂದ, ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ನಿಮ್ಮಿಂದಾನೆ. ಪೇಪರ್ ಅವ್ರ ಜೊತೆ ನಮ್ಮ ಬಗ್ಗೆ ಒಳ್ಳೆ ಮಾತಾಡಿ ಪೇಪರ್ನವ್ರ ನಮ್ಮ ಬಗ್ಗೆ ಲೇಖನ ಬರೆಯೋ ಹಾಗೆ ಮಾಡಿದ್ದು ಮಾಧವ್ ಸರೇ ಅಂತೆ. ನಮ್ಮಂಥವ್ರಿಗೆ ಮಾಧವ್ ಸರ್ ಯಾವಾಗಲೂ ಹೆಲ್ಪ್ ಮಾಡ್ತಾರೆ ಅಂತ ನೀವು ಅವತ್ತು ಹೇಳಿದ್ರಿ. ಆ ಮಾತು ನಿಜ ಆಯಿತು ತುಳಸಿ ಅವರೇ. ಈಗ ಮಾಧವ್ ಸರೇ ಹೊಗಳಿದ್ದಾರೆ ಅಂದರೆ ನಮ್ಮ ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಅಂತ ಜನ ಬರ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ನಿಮ್ಮ ಹತ್ರ ಹಂಚ್ಕೋಬೇಕು ಅನಿಸ್ತು, ನಿಮಗೆ ಧನ್ಯವಾದ ಹೇಳಬೇಕು ಅನಿಸ್ತು. ಅದಕ್ಕೆ ಫೋನ್ ಮಾಡಿ ಬೇಗ ಬನ್ನಿ ಅಂತ ಹೇಳಿದೆ.